ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ, ನೀವು ಇದನ್ನ ಬೀದಿಗೆ ಬಂದು ಯಾವಾಗ ಮಾಡ್ತೀರಾ ಅಂತಂದ ಹೇಳಿ. ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂದ್ಮೇಲೆ ಬೀದಿಗೆ ಯಾಕೆ ಬರ್ಬೇಕು? ಇಲ್ಲ, ನಿಜವಾಗ್ಲು ಆ ಒಂದು ಬದಲಾವಣೆ ಬಯಸ್ತಿರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ 60,000 ಬಂದಿನ 6 ಲಕ್ಷ ಆಗುತ್ತೆ. ಖಂಡಿತ ಸರ್. ನಾಳೆ 60 ಲಕ್ಷನೂ ಆಗ್ಬೋದು. ನಾನು ಪ್ರಜಾಕೀಯಕ್ಕೆ ಅಂದ್ರೆ ಬರೀ ಓಟ್ ಹಾಕಕ್ಕಲ್ಲ, ನನ್ನಲ್ಲಿ ಒಂದು ಪ್ಯೂರಿಟಿ ಕ್ರಿಯೇಟ್ ಆಯ್ತು ಅಂತ ಹೇಳ್ತಾರೆ. ಆ ಒಂದು ಸುಮಾರು ಒಂದು 20-25 ವರ್ಷದ ಕನಸು ಇವಾಗ ಎಲ್ಲರ ಯುವಕರ ಕನಸಾದಾಗ ಆ ಫೀಲ್ ಏನಂತ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತಿದೆ. ಅವ್ರು ಮಾತಾಡಿರ್ಬೇಕು, ನೋಡಿರ್ಬೇಕು, ಈಶ್ವರ್ ಪಾಟೀಲ್ ಇವ್ರು ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಅವ್ರಿಗೆ ನಂಬಿಕೆ ಬರಬೇಕು. ಅದು ಪ್ರಜಾಕೀಯ. ನೀವು ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಿ ಅಂತಂದ್ ಹೇಳಿ ಇವಾಗ ದಿ ರಿಯಲ್ ಪ್ರಜಾಕೀಯ ಅಂತಂದ್ ಹೇಳಿ ನೀವು TRP ಅಂತ ನೀವು ಒಂದು ಮಾಡಿದೀರಾ. ನೀವೆಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಂಡು ಒಂದು 5 ನಿಮಿಷ ಟೈಮ್ ಕೊಟ್ಟು ನೋಡಿ, ಎಲ್ಲವೂ ನೀವೇ ನಮ್ಗೆ ಹೇಳ್ತೀರಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ನಿಮ್ಮ ಒಂದು ಸುಮಾರು ವರ್ಷದ ಕನಸು ಕರ್ನಾಟಕದ ಎಲ್ಲಾ ಜನರ ಕನಸು ಆಗ್ತಾ ಇದೆ, ಯುವಕರ ಕನಸು ಆಗ್ತಾ ಇದೆ. ಇವಾಗ ಆ್ಯಪ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ಬೇಕಂತ ಹೇಳಿದ್ರಿ, ಅದಕ್ಕೆ ತುಂಬಾ ಜನ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್? ಇಲ್ಲ, ನಿಜವಾಗ್ಲು ಆ ಒಂದು ಬದಲಾವಣೆ ಬಯಸ್ತಿರೋದೇ ದೊಡ್ಡ ವಿಷಯ. ಆಕ್ಚುಲಿ ಏನಂದ್ರೆ ಇವತ್ತು ನಾವು ಮಾಡಿ ಎಷ್ಟು ಒಂದ್ 3 ತಿಂಗಳು 2 ತಿಂಗಳಾಗಿದೆ, ಅಷ್ಟಲ್ಲಿ 60,000 ಜನ ಅದಕ್ಕೆ. ಬಿಕಾಸ್ ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ನೀವು ಹೇಳ್ದಂಗೆ ತುಂಬಾ ದೊಡ್ಡ ವಿಷಯ. ಅದು ಹೌದು ಸರ್. ಫಾಲೋ ಮಾಡ್ಬಿಡ್ಬೋದು, ಏನ್ ಹೇಳಿ ಲೈಕ್ ಮಾಡ್ಬಿಡ್ಬೋದು. ಈಗ ನನ್ನ ಟ್ವಿಟರ್ ಪೇಜ್ ಆಗ್ಲಿ ಇನ್ನೋದಾಗ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದಾರೆ. ಓಕೆ, ಫಾಲೋ ನೋಡ್ತೀವಿ ಇವ್ರನ್ನ ಇದು ಅಂತ, ಅದು ಬೇರೆ. ಹೌದು. ಬಟ್ ಇದಂಗಲ್ಲ, ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಕ್ಕೆ ಬರ್ಬೇಕು ಇಲ್ಲಿ. ಹೌದು. ಅಂತದ್ರಲ್ಲಿ 60,000 ಬಂದಿನ 6 ಲಕ್ಷ ಆಗುತ್ತೆ. ಖಂಡಿತ. ನಾಳೆ 60 ಲಕ್ಷನೂ ಆಗ್ಬೋದು. ಹೌದು. ಬಟ್ ಅದು ಕೂಡ ಡಿಪೆಂಡಿಂಗ್ ಅಪಾನ್ ಏನ್ಗಳೇ, ಅದು ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕಿದೆ. ಆಕ್ಚುಲಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ಹೋದಾಗಲೇ ಇಟ್ಸ್ ಕರೆಕ್ಟ್ ಆಗೋದು ಅಂತ ಅಷ್ಟೇ. ಖಂಡಿತ ಸರ್. ಹೌದು. ಇವಾಗ ಏನಂತಂದ್ರೆ ಇದು ಪ್ರಜಾಕೀಯ ಅಂತಂದ್ರೆ ಕೇವಲ ಒಂದು ವೋಟ್ ಹಾಕೋ ಪ್ರಕ್ರಿಯೆ ಅಷ್ಟೇ ಅಲ್ಲ, ಮನಸ್ಸಿನ ಭಾವನೆಗೂ ಬಹಳ ಕನೆಕ್ಟ್ ಆಗಿದೆ. ಯಾಕಂದ್ರೆ ಪ್ಯೂರಿಟಿ ಇಲ್ದ ಅಂದಾಗ ಪ್ರಜಾಕೀಯ ಅರ್ಥ ಆಗಲ್ಲ. ಇವಾಗ ಎಲ್ಲರೂ ಮಾತಾಡ್ಕೊಂತಿರೋದು ಅದೇನೆ. ಇವಾಗ ಯಂಗ್ಸ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಪ್ರಜಾಕೀಯಕ್ಕೆ ಅಂದ್ರೆ ಬರೀ ವೋಟ್ ಹಾಕಕ್ಕಲ್ಲ, ನನ್ನಲ್ಲಿ ಒಂದು ಪ್ಯೂರಿಟಿ ಕ್ರಿಯೇಟ್ ಆಯ್ತು ಅಂತ ಹೇಳ್ತಾರೆ. ಆ ಪ್ಯೂರಿಟಿ ಕ್ರಿಯೇಟ್ ಆದ್ಮೇಲೆ ಅದೊಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ರಿಜಿಸ್ಟರ್ ಮಾಡ್ಕೊಂಡು 60,000 ಜನ ಅವರು ಮನಸ್ಥಿತಿನೇ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂದಾಗ ತುಂಬಾ ಗ್ರೇಟ್ ವಿಷಯ ಅಂತ ಅನ್ಸುತ್ತೆ. ಹೌದೌದು, ಖಂಡಿತ. ಅದೇ ನೋಡಿ, ಇಂಡಿಪೆಂಡೆಂಟ್ ಥಿಂಕಿಂಗ್ ಅನ್ನೋದು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಲೈಫ್ ಎಲ್ಲ ನಾವು ಡಿಪೆಂಡೆಂಟ್ ಆಗಿ ಬದುಕ್ತಾ ಇರ್ತೀವಿ. ನಾವು ಎವ್ರಿಥಿಂಗ್ ಡಿಪೆಂಡೆಂಟ್. ಅಲ್ಲಿ ಯಾರೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಒಳ್ಳೆ ಕಾರಲ್ಲಿ ಹೋಗ್ತಾ ಇದ್ದಾನೆ, ಯಾವಾಗ ನಾನು ಈ ತರ ಕಾರ್ ತಗೊಳ್ಳೋದು. ಇನ್ಯಾವುದೋ ನೋಡಿದ್ವಿ, ಎಲ್ಲರೂ ಹ್ಯಾಪಿ ಆಗಿದೆ, ನಾನೊಬ್ನೇ ಬೇಜಾರಲ್ಲಿ ಇದ್ದೀನ, ಎಲ್ಲರೂ ಕೆಲಸದಲ್ಲಿದೆ, ನನಗೆ ಕೆಲಸ ಇಲ್ವಾ. ನಾವು ಆಲ್ವೇಸ್ ಕಂಪೇರ್ ಮಾಡಿ 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 ನಮ್ಮನ್ನ ನಾವು ಕೊಂದ್ಕೊಂತಾನೆ ಇರ್ತೀವಿ. ಅದೇ ಇಂಡಿಪೆಂಡೆಂಟ್ ಥಿಂಕ್ ಮಾಡಿದಾಗ ನೀವು ನಾನ್ ಕರೆಕ್ಟ್ ಆಗಿದ್ದೀನಿ, ನನ್ನ ಜೀವನ ನಾನು ರೂಪಿಸ್ಕೊಂತೀನಿ, ಅದು ಇಂಡಿಪೆಂಡೆಂಟ್ ಥಿಂಕಿಂಗ್ ಬಂದಾಗ ಅದು ಪ್ರಜಾಕೀಯ ಹೇಳ್ತಿರೋದು. ಅದು ತುಂಬಾ ಜನ ಯಂಗ್ಸ್ಟರ್ಸ್ ಇವಾಗ ಏನ್ ಹೇಳ್ತಾ ಇದ್ರು ಅಂದ್ರೆ, ನಾನು ಈ ಹಳೆ ರಾಜಕೀಯ ಸಿಸ್ಟಮ್ ಅಲ್ಲೇ ಬದಲಾವಣೆ ನೋಡ್ಬೇಕಂತ ಪ್ರಯತ್ನ ಮಾಡಿದ್ದೆ. ಸೊ ಈ ಕಾನ್ಸೆಪ್ಟ್ ಬಂದ್ಮೇಲೆ ನಿಜವಾಗ್ಲೂ ಹೌದಲ್ಲ ಅನ್ಸ್ತು. ರೂಟ್ ಕಾಸ್ ನಾನು ಬದಲಾವಣೆ ಆದ್ರೆ ಖಂಡಿತ ಆಗುತ್ತೆ ಅಂತ ಅನಿಸ್ತು ಅಂತಂದ್ ಹೇಳಿ. ದಟ್ ಈಸ್ ಯುವರ್ ಡ್ರೀಮ್. ಯಾಕಂದ್ರೆ ತುಂಬಾ ವರ್ಷದ ಹಿಂದೆ ಒಂದು ವೈರಲ್ ಆಗಿತ್ತು ಸರ್, ನೀವು ಅಂದ್ರೆ ನಾನು ಒಂದು ಏನೋ ಮಾಡ್ಬೇಕಂತ ಬಂದಿದ್ದೀನಿ ಅನ್ನೋದೊಂದು ವಿಡಿಯೋ ವೈರಲ್ ಆಗಿತ್ತು. ಆ ಒಂದು ಸುಮಾರು ಒಂದು 20-25 ವರ್ಷದ ಕನಸು ಇವಾಗ ಎಲ್ಲರ ಯುವಕರ ಕನಸಾದಾಗ ಅದು ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಆ ಫೀಲ್ ಏನ್ ಅನ್ಸುತ್ತೆ? ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತಿದೆ. ಖಂಡಿತ ನನಗೂ ಆಸೆ ಇದೆ ಬೇಗ ಆಗ್ಲಿ ಇದು ಅಂತ. ಬಟ್ ಬೇಗಾಗಿ ಏನ್ ಹೇಳಿ, ಅದು ತಳ ಭದ್ರ ಇಲ್ದೆ ಬೇಗ ಆಗ್ಬಾರ್ದು ಅದು. ಖಂಡಿತ. ಸೊ ಅದಕ್ಕೂ ಆ ದಾರಿಲಿ ನಾನು ಹೋಗ್ತಾ ಮನಸ್ಥಿತಿನೇ ಬದಲಾವಣೆ ಆಗೋದಲ್ಲ. ಯಾಕಂದ್ರೆ ಅದು ಸ್ಲೋ ಆಗಿ ಆಗ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ನಾನು ಅದನ್ನೇನಾದ್ರೆ ಬೇಗ ಮಾಡಕ್ ಹೋದೆ ಅನ್ಕೊಳ್ಳಿ, ನಾನು ತಪ್ಪು ದಾರಿ ಹಿಡಿತೀನಿ. ಪ್ರಜಾಕೀಯ ಅನ್ನೋ ಹೆಸರಲ್ಲ, ಆಮೇಲೆ ಯಾರ್ಯಾರೋ ಬಂದು ನಾನು ಪ್ರಜಾಕೀಯ ಅಂತ ಜನಕ್ಕೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಪ್ರಜಾಕೀಯ ಅಂತ ಹೆಸರಿರೋರೆಲ್ಲ ಪ್ರಜಾಕೀಯ ಹಂಗಾಗಲ್ಲ ಅದು. ಯಾಕಂದ್ರೆ ಜನ ಡಿಸೈಡ್ ಮಾಡೋಕೆ ಇವ್ನು ಪ್ರಜಾಕೀಯನ್ನ ಇಲ್ವೋ ಅಂತ. ಅವ್ರು ಮಾತಾಡಿರ್ಬೇಕು, ನೋಡಿರ್ಬೇಕು, ಈಶ್ವರ್ ಪಾಟೀಲ್ ಇವ್ರು ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಅವ್ರಿಗೆ ನಂಬಿಕೆ ಬರಬೇಕು. ಅದು ಪ್ರಜಾಕೀಯ. ಹೌದು. ನಾನು ಹೇಳ್ಕೊಡೋದಲ್ಲ, ನಾನ್ ಪ್ರಜಾಕೀಯನೇ, ನನ್ ವೋಟ್ ಹಾಕ್ರಿ ಅಂದ್ರೆ ಜನ ಹೋಗ ಯಾವ ಪ್ರಜಾಕೀಯ ನೀನು, ನಾನು ಪ್ರಜಾಕೀಯ ಮಾಡೋದು ವೋಟರ್ ಆಗಿ ಅಂತ ಜನ ಹೇಳ್ಬೇಕು. ಆ ಬದಲಾವಣೆ ಖಂಡಿತ ಆಗುತ್ತೆ. ಆಮೇಲೆ ತುಂಬಾ ಜನ ಈಗ ಇಂಟರ್ವ್ಯೂಸ್ ನ ಎಲ್ಲರೂ ನೋಡಿದಾರೆ ಸರ್. ಈ ನಡುವೆ ಒಂದು 2 ತಿಂಗಳಲ್ಲಿ ಬಂದಿರತಕ್ಕಂತ ಇಂಟರ್ವ್ಯೂಸ್ ಎಲ್ಲರೂ ಇಂಟರ್ವ್ಯೂ ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಹೆಂಗೆ ಅಂತಂದ್ರೆ, ನಿಮ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ, ನೀವು ಇದನ್ನ ಬೀದಿಗೆ ಬಂದು ಯಾವಾಗ ಮಾಡ್ತೀರಾ ಅಂತಂತ ಹೇಳಿ. ಇದು ಎಲ್ಲರೂ ಅಂದ್ರೆ ನನಗ್ ಪರ್ಸನಲ್ ಆಗಿ ಟಚ್ ಇರೋರೆಲ್ಲ ಏನ್ ಕೇಳ್ತಾರೆ ಅಂದ್ರೆ, ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂದ್ಮೇಲೆ ಬೀದಿಗೆ ಯಾಕೆ ಬರ್ಬೇಕು?
ಈ ಕಾನ್ಸೆಪ್ಟ್ ಇರೋದೇ ಬೀದಿಗೆ ಬರಬಾರ್ದು ಅಂತ, ಎಲ್ಲರಿಗೂ ತೊಂದರೆ ಆಗಬಾರ್ದು, ಇನ್ವೆಸ್ಟ್ಮೆಂಟ್ ಆಗಬಾರ್ದು ಅಂತ. ಕಾಂಟ್ರಾಡಿಕ್ಟ್ ಆಗೋದು ಅವರು ಇದಕ್ಕೇನೆ ಅವರೇ. ಸೊ ಇದು ಎರಡು ತದ್ವಿರುದ್ಧವಾದ ಪದಗಳು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅಂದ್ರೆ ಯೂತ್ಸ್ ಹೇಳ್ತಾ ಇದ್ದಾರೆ. ನನಗೆ ತುಂಬಾ ಜನ ಫೋನ್ ಮಾಡಿದವರು ಯಾಕೆ ಈ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಷ್ಟ ಆದ್ಮೇಲೆ ಬೀದಿಗೆ ಯಾಕೆ ಬರ್ಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ ಅಲ್ಲೇ ಆನ್ಸರ್ ಇದೆಯಲ್ಲ, ಜನನೇ ಕೊಡ್ತಾ ಇದ್ದಾರೆ ಅಂದ್ರ ಮೇಲೆ. ಈಗ ಮೋಸ್ಟ್ ಆಫ್ ದಿ ಇದು ಪಾಪ ನನ್ಗೆ ಯಾರೋ ಒಬ್ರು ಮೊನ್ನೆ ಇಂಟರ್ವ್ಯೂ ಮಾಡಕ್ ಬಂದವರು ಹಂಗೆ ಹೇಳ್ತಾ ಇದ್ರು, ಸರ್ ನಿಮ್ ಹತ್ರ ಇಂಟರ್ವ್ಯೂ ಮಾಡ್ರೆ ನಾವು ಟ್ರೋಲ್ ಆಗ್ಬಿಡ್ತೀವಿ ಸರ್ ಅಂತ. ನಮ್ಮನ್ನೇ ಜಾಸ್ತಿ ಟ್ರೋಲ್ ಮಾಡ್ತಾರೆ ಎಲ್ಲರೂ, ನಮ್ಗೆ ಇದ್ ಮಾಡ್ತಾರೆ ಅಂತ. ನಾನು ಹೇಳಿದಿಲ್ಲ, ನಾವು ಅವ್ರು ಪಾಪ ತುಂಬಾ ಇದಾಗಳು, ನಾ ಯಾಕೆ ಇದನ್ನ ಕೇಳ್ತೀವಿ ಅಂದ್ರೆ ಜಾಸ್ತಿ ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ಕ್ಲಾರಿಫೈ ಮಾಡೋದಕ್ಕೆ ಅಂತ. ಖಂಡಿತ ನಿಮ್ಮ ಜವಾಬ್ದಾರಿ ನೀವು ಮಾಡ್ತಾ ಇದೀರಿ. ಯಾಕಂದ್ರೆ ಸಣ್ಣ ಡೌಟ್ ಇದ್ರು ಅದನ್ನ ಎತ್ತಿ ಕೇಳ್ತಾರೆ, ಯಾಕಂದ್ರೆ ಅದು ಕ್ಲಾರಿಫೈ ಆಗ್ಲಿ ಅನ್ನೋದಕ್ಕೋಸ್ಕರ ಅವ್ರು ಕೇಳ್ತಾರೆ. ಹೌದಾ ಸರ್? ಹಂಗಂತ ಇದು ಅವರು ಜನರ ವಾಯ್ಸ್ ಆಗಿ ಕೂಡ, ಜನರ ವಾಯ್ಸ್ ಕೂಡ ಇದು ಇನ್ನೂ ಒಂದಷ್ಟು ಜನ ಬೇಗ ಹೋಗ್ಲಿ ಅನ್ನೋದು ಅವ್ರಿಗೂ ಆಸೆ ಇರೋದ್ರಿಂದ ಕೇಳ್ತಾರೆ. ಅದಕ್ಕೆ ನಾನು ಸಮಾಧಾನವಾಗಿ ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತಾನೆ ಇರ್ತೀನಿ. ಸರ್, ಮುಂಚೆ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಪಕ್ಷದಿಂದ ಆಪರೇಟ್ ಮಾಡಿ ನೀವು ಬಿಫಾರ್ಮ್ ಕೊಡುವಂತದ್ದು ಮತ್ತೆ ಎಲ್ಲರೂ ನಿಮ್ಮನ್ನ ಫಾಲೋ ಮಾಡುವಂತದ್ದೆಲ್ಲ ಬರ್ತಾ ಇತ್ತು. ನೀವು ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಿ ಅಂತಂದ್ ಹೇಳಿ ಇವಾಗ ದಿ ರಿಯಲ್ ಪ್ರಜಾಕೀಯ ಅಂತಂದ್ ಹೇಳಿ ನೀವು TRP ಅಂತ ನೀವು ಒಂದು ಮಾಡಿದೀರಾ. ಸೊ ಇದನ್ನ ಹೇಗ್ ಮಾಡೋದು ಅಂತ ಒಂದು ಜಸ್ಟ್ ಒಂದು ಸೆಕೆಂಡ್ಸ್ ಅಲ್ಲಿ, ಒಂದು ಮೂಮೆಂಟ್ಸ್ ಅಲ್ಲಿ ಹೇಳೋದಾದ್ರೆ ಸರ್, ಜನಕ್ಕೆ ಆಪ್ ಹೆಂಗ್ ಇನ್ಸ್ಟಾಲ್ ಏನು ಇಲ್ಲ, ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳಲ್ಲ ಅದನ್ನ. ಯಾಕಂದ್ರೆ ನೀವು ಪ್ರಜಾಕೀಯ.org ಅಂತಿದೆ ವೆಬ್ಸೈಟ್ ನೋಡ್ಬೇಕು ಅಂದ್ರೆ, ಇಲ್ಲ ಅಂದ್ರೆ ಪ್ರಜಾಕೀಯ ಅಂತ ದ ರಿಯಲ್ ಪ್ರಜಾಕೀಯ ಅಂತ ನೀವು ಟೈಪ್ ಮಾಡಿದ್ರೆ, ಏನು ಐಫೋನ್ ಅಲ್ಲೂ ಇದೆ, ಆಂಡ್ರಾಯ್ಡ್ ಅಲ್ಲೂ ಇದೆ. ನೀವೆಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದು 5 ನಿಮಿಷ ಟೈಮ್ ಕೊಟ್ಟು ನೋಡಿ, ಎಲ್ಲವೂ ನೀವೇ ನಮ್ಗೆ ಹೇಳ್ತೀರಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಜನರಿಗೆ ಕೆಲವೊಬ್ಬರಿಗೆ ಏನೋ ಡೌಟ್ ಇದೆ ಅಂತ ಅಂದ್ರೆ ಸರ್, ಇದು ಕಾಮನ್, ಅಂದ್ರೆ ಇದು ಪ್ರಜಾಕೀಯ ಬಿಟ್ಟು ಕೂಡ ಒಂದೊಂದು ಕ್ವಶನ್ ಆಗತ್ತೆ ಜನರಲ್ ಆಗಿ. ಈ ನನ್ನಲ್ಲಿ ಏನೋ ಒಂದು ಡೌಟ್ ಬಂದಿದೆ ಅಂತ ತಿಳ್ಕೊಳ್ಳಿ, ಅಥವಾ ಯಾರ ಹತ್ರ ಸಾಮಾನ್ಯ ಡೌಟ್ ಬಂದಿದೆ, ಅದು ಆನ್ಸರ್ ಯಾರ ಹತ್ರ ಇರುತ್ತೆ ಅಂತ ನೀವು ಬಯಸ್ತೀರಾ? ಅವ್ರ ಹತ್ರನೇ ಇರುತ್ತೆ. ಎಲ್ಲಿ ಡೌಟ್ ಬರುತ್ತೋ ಸರ್ ಅಲ್ಲೇ ಆನ್ಸರ್ ಇರುತ್ತೆ. ಯಾಕಂದ್ರೆ ತುಂಬಾ ಜನ ಏನಂತಂದ್ರೆ ನಿಮ್ಮಿಂದ ಡೌಟ್ ಅನ್ನ ಕ್ಲಿಯರ್ ಮಾಡಕ್ಕೆ ಬಯಸ್ತಾ ಇದಾರಲ್ಲ, ಅವ್ರಿಗೆ ಏನಂದ್ರೆ ನಮ್ಮಲ್ಲಿ ನಾನು ಕಾಸು ಕಳ್ಕೊಂಡು ಇನ್ನೊಬ್ರ ಮಲ್ಲಿ ಹುಡುಕ್ದಂಗೆ ನಾನ್ ಕಳ್ಕೊಂಡಿರೋದು ಇಲ್ಲಿ ಅಲ್ಲೇ ಹುಡುಕ್ಬೇಕಷ್ಟೇ. ನನ್ಗೆ ಎಲ್ಲಿ ಡೌಟ್ ಬಂದಿದ್ಯೋ ಅಲ್ಲೇ ಕೇಳ್ಕೊಂಡ್ರೆ ಅಲ್ಲಿ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಕೆಲವೊಬ್ರದ್ದು ಇದು ಪ್ರಶ್ನೆ ಆಗಿತ್ತು, ಯಾಕಂದ್ರೆ ನಾನು ಡೌಟ್ ಕ್ಲಿಯರ್ ಮಾಡ್ಬೇಕಂತ. ಸೊ ಅದಕ್ಕೊಂದು ಆನ್ಸರ್ ಆಗ್ಲಿ ಅಂತ ಎಲ್ಲರೂ ವಾಯ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಸರ್, ನೀವು ಮಾಡೋದು ತುಂಬಾ ಗ್ರೇಟ್ ವರ್ಕ್ ನಿಜವಾಗ್ಲೂ. ಯಾಕಂತಂದ್ರೆ ಪ್ರಪಂಚ ಒಂದ್ ರೀತಿ ಥಿಂಕ್ ಮಾಡ್ತಾ ಇದ್ರೆ, ಒಂದು ಪ್ರಜಾಕೀಯ ಅನ್ನೋದು ಒಂದು ಪ್ರಪಂಚದಲ್ಲಿ ಒಂದು ಬೇರೆ ಮೈಂಡ್ ಸೆಟ್ ಅನ್ನ ನೀವು ಒಂದು ಅಡಿಪಾಯ ಹಾಕ್ಕೊಟ್ಟಿದ್ರಿ. ಇದು ಮುಂದೆ ತಗೊಂಡು ಹೋಗೋದು ಡೆಫಿನೆಟ್ ಆಗಿ ಜನರಿಗೆ ಬಿಟ್ಟಿರೋದಂತ ಕೂಡ ಹೇಳಿದಿರ. ನೀವು ಟೈಮ್ ಕೊಟ್ಟಿದ್ದೀರಾ ಇದಕ್ಕೆ, ಸಾಕಷ್ಟು ಪ್ರಜಾಕೀಯಕ್ಕೆ ನಿಮ್ ಶ್ರಮ ಇದೆ. ನಿಮ್ಮ ಅಂದ್ರೆ ಎಲ್ಲ ರಾಜಕೀಯದವರು ಕೂಡ ಪ್ರಜಾಕೀಯನ ಇಷ್ಟಪಡೋ ತರ ಆಗಿದೆ ಆಕ್ಚುಲ್ ಆಗಿ. ಶೂಟಿಂಗ್ ಹೋಗೋದಂಗಾರೆ ಖಂಡಿತ ಸರ್, ಖಂಡಿತ ನಿಮ್ ಕೆಲಸ ಮಾಡ್ಬೋದು. ಎಲ್ಲರೂ ಕೂಡ ಅವ್ರವ್ರ ಕೆಲಸ ಮಾಡಿದ್ರೆ ಖಂಡಿತ ಈಸಿ ಆಗುತ್ತೆ ಅಂತ. ನಿಮ್ ಟೈಮು ಈ ಪ್ರಜಾಕೀಯ ಕೊಟ್ರೆ ನಮ್ ಕಾನ್ಸೆಪ್ಟ್ಗೆ ಎಲ್ಲ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.